ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕ್ಕಿಂಗ್ ಚಾನಲ್. ಏನಪ್ಪ ಇವರು ಹೊಸ್ದಾಗಿ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತನಾ? ಹಾಂ ಹೌದು, ಇವತ್ತಿಂದ ನನ್ನ ಲೈಫ್ ಸ್ಟೈಲ್ ಜೊತೆಗೆ ನಾನು ನನ್ನ ಕುಕ್ಕಿಂಗ್ ಸ್ಕಿಲ್ಸ್ಗಳನ್ನ ಆ್ಯಂಡ್ ನನ್ನ ಹೊಸ ಹೊಸ ರೆಸಿಪಿಗಳನ್ನು ಸಹ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಕುಕ್ಕಿಂಗ್ ಅನ್ನೋದನ್ನು ಸಹ ನಾನು ಎಡಿಟ್ ಮಾಡಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ನೇಮನ್ನು. ಆ್ಯಂಡ್ ಯಾರಿನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಸೋಮವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ಹೊರಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಡೆ ಒಲೆಗೆ ನೋಡಿದ್ರಲ್ಲ ಉರಿನೂ ಸಹ ಹಾಕ್ಕೊಂಡು ಬಾಕ್ಲು ಸಾರಿಸಿ ರಂಗೋಲಿ ಇಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಕುಯ್ಕೊಂಬಂದು ಹೂವನ್ನು ಎಲ್ಲ ಇಟ್ಟಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದೆ. ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಯವರು ಇನ್ನೂ ಮಲಗಿದ್ದಾರೆ, ಮಗಳು ಇಲ್ವಲ್ಲ, ಮಗಳು ಬೇರೆ ಊರಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಕಡೆಯಿಂದ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದ್ಬಿಡೋಣ, ಆಮೇಲೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನನಗೂ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಇವ್ರು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಒಂದು ಸ್ವಲ್ಪ ಟಿಫನ್ಸ್ಗೆ ಆ್ಯಂಡ್ ವಾರಕ್ಕೆಲ್ಲ ನಾನು ರೆಡಿ ಮಾಡಿಕೊಂಡ್ರೆ ನನ್ನ ಕೆಲಸ ಬೇಗ ಮುಗಿತವೆ. ಆ್ಯಂಡ್ ನಾನು ಸಹ ಡೈರಿಗೆ ಹೋಗೋದಕ್ಕೂ ಎಲ್ಲದೂ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಳೋದು. ನೆಲ ಒರೆಸಾದ್ಮೇಲೆ ನಾನು ಫಟಾಫಟ್ ಅಂತ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ನೀವು ಕಿಟಕಿಲಿ ನೋಡ್ತಾ ಇರ್ಬೋದು ಎಷ್ಟು ಬೆಳಕರಿದಿದೆ. ಆ್ಯಂಡ್ ಬೆಳಕರಿತಿದ್ದಾಗೇ ಬಿಸಿಲು ಅಷ್ಟೇ ಎಷ್ಟು ಚುರ ಅಂತ ಇರುತ್ತೆ ಅಂದರೆ ಬಿಸಿಲು. ಮಳೆ ಅಂತೂ ನಮ್ಮ ಸೈಡು ಒಂದು ದಿನವೂ ಬಂದಿಲ್ಲ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಮಳೆಗೋಸ್ಕರ. ಬಟ್ ಆದರೆ ಎಲ್ಲೋ 15 ದಿವಸದಿಂದ ಏನೋ ಆಗಿದ್ದು, ಇನ್ನು ಮಳೆನೂ ಸಹ ಬಂದಿಲ್ಲ. ಆ್ಯಂಡ್ ನಾನು ಸ್ನಾನ ಮಾಡಿ ಮುಗಿಸ್ಕೊಂಡು ಎಲ್ಲ ಬರ್ತಿದ್ದಾಗೇ ದೇವ್ರ ಮನೆಯೂ ಸಹ ಒರೆಸಿ ದೇವ್ರ ಸಾಮಾನು ಎಲ್ಲ ತೊಳೆದ್ಬಿಟ್ಟು ವಾರನೂ ಸಹ ಮುಗಿಸ್ಕೊಂಡೆ. ವಾರ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಟಿಫನ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ದಿನ ಟಿಫನ್ ಮಾಡಿ 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 ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನೆನ್ನೆಯನ್ನು ರಾಗಿ ಎಲ್ಲ ತೊಳೆದು ಮಿಲ್ಗೆ ಹಾಕ್ಸ್ಕೊಂಬಂದಿದ್ದು. ಅಕ್ಕಿನೂ ಅಷ್ಟೇ ಪ್ರತಿಯೊಂದೂ ನಾವು ತೊಳೆದು ಮಿಲ್ಗೆ ಹಾಕ್ಸ್ಕೊಂಡು ಬರ್ತೀವಿ. ಬಿಕಾಸ್ ನಾವೇ ಬೆಳೆದಿರೋ ಅಂಥ ರಾಗಿ ಆದ್ರೂ ಸಹ ಕಲ್ಲು ಮುಳ್ಳು ಅನ್ನೋದು ಸಹಜವಾಗಿ ಇದ್ದೇ ಇರುತ್ತಲ್ಲ. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ನಾವು 1-2 ರೌಂಡು ತೊಳೆದು ಅದನ್ನು ಒಣಗಿಸಿ ಆ್ಯಂಡ್ ಮಿಲ್ಗೆ ತೊಗೊಂಡೋಗಿ ಕ್ಲೀನ್ ಮಾಡಿಸಿ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು. ಇದನ್ನು ಒಂದು ಪ್ರೊಸೀಜರ್ ಥರ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಅಕ್ಕಿನೂ ಅಷ್ಟೇ 1-2 ಸತಿ ವಾಶ್ ಮಾಡಿಬಿಟ್ಟು ಸೊಸೈಟಿ ಅಕ್ಕಿಯನ್ನು ಮಾತ್ರ ನಾವು ಮಿಲ್ಗೆ ಹಾಕ್ಸೋದು. ಅಂಗಡಿಯಿಂದ ತರುವಂಥ ಸೋನಾ ಮಸೂರಿನೇ ಎಲ್ಲ ಏನು ಮಿಲ್ಗೆ ಹಾಕ್ಸೋದಕ್ಕೆ ಹೋಗೋದಿಲ್ಲ. ಎಲ್ಲದನ್ನು ಬಾಕ್ಸ್ನೆಲ್ಲ ತೊಳೆದು ಎತ್ತಿಟ್ಟಿದ್ದೆ. ಅದನ್ನು ಸಹ ಇವಾಗ ಹಸಿಟ್ಟುಗಳನ್ನು ಬಾಕ್ಸ್ಗಳಿಗೆ ಹಾಕಿ ಎತ್ತಿಡ್ತಾಯಿದ್ದೆ. ಅದಕ್ಕೆ ಹಾಗೆ ಯೋಚನೆ ಮಾಡ್ತಾಯಿದ್ದೆ, ಇವತ್ತು ಟಿಫನ್ನೆಲ್ಲ ಮಾಡೋದಕ್ಕಿಂತ ಒಟ್ಟಿಗೆ ಅಡುಗೆನೇ ಮಾಡಿಬಿಡೋಣ ಅಂತ. ಅದಕ್ಕೆ ಅಡುಗೆ ಮಾಡೋದಕ್ಕೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಬಿಸಿನೀರೇ ಕುಡ್ದಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಬಿಸಿನೀರನ್ನೆಲ್ಲ ಕಾಯಿಸ್ಕೊಂಡು ಅದಕ್ಕೊಂದು ಸ್ಪೂನು ಜೇನುತುಪ್ಪ, ಒಂದು ಹಾಫ್ ನಿಂಬೆಹಣ್ಣು ಸಹ ಹಾಕ್ಕೊಂಡು ಬಂದು ಕೂತ್ಕೊಂಡು ರಿಲ್ಯಾಕ್ಸಾಗಿ ನೀರು ಕುಡಿತಾ ಇದ್ದೀನಿ. ಬಿಕಾಸ್ ನೀರು ಕುಡಿಯುವಾಗ ನಿಂತ್ಕೊಂಡು ನೀರು ಕುಡಿಯುವಂಥದ್ದು ತುಂಬ ತಪ್ಪು. ಅದಕ್ಕೋಸ್ಕರ ಆದಷ್ಟು ಕೂತ್ಕೊಂಡು ನೀರು ಕುಡಿಬೇಕು. ಆವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ಗಾಗ್ಬೋದು, ನಮಗೆ ಹೊಟ್ಟೆಗೆ ಜೀರ್ಣಕ್ರಿಯೆಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೂತ್ಕೊಂಡು ನೀರು ಕುಡಿಬೇಕು. ನೀವು ಸಹ ಇದನ್ನೇ ಫಾಲೋ ಮಾಡಿ. ಆ್ಯಂಡ್ ಅಲ್ಲಿಂದ ರೆಡಿಯಾಗಿ ನಾನು ಡೈರಿ ಕಡೆ ಹೊರಟೆ. ಡೈರಿಯಿಂದ ಸಡನ್ನಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಅಂತ ನಮ್ಮ ಮನೆಯವ್ರನ್ನೇ ಬಿಟ್ಬಿಟ್ಟು ನಾನು ಬೇಗ ಮನೆ ಕಡೆ ಬಂದೆ. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ನಾನ ಮಾಡಿದ್ದೀನಿ ಮತ್ತೆ ಅಂದರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ಹೆಣ್ಣು ಮಕ್ಕಳ ಸಹಜ, ತಿಂಗಳಿಗೊಂದು ಸತಿ ಬರೋ ಅಂಥದ್ದು ಪೀರಿಯಡ್ಸ್ ಪ್ರಾಬ್ಲಮ್. ಸೊ ಅದಕ್ಕೆ ಡೈರಿಯಿಂದ ಹೊರಟೊಳೆ ಮನೆ ಕಡೆ ಬಂದು ಸ್ನಾನ ಮಾಡಿಕೊಂಡು ಇನ್ನು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಮುದ್ದೆ ಮಾಡಿದ್ನೆಲ್ಲ ಆವಾಗಲೇ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಯಜಮಾನರು ಒಂದು ಸ್ವಲ್ಪ ಬಾಗೇಶ್ಪುರದಲ್ಲಿ ಬ್ಯಾಂಕ್ಗೆ ಹೋಗಬೇಕಿತ್ತು ಅಂತ ಹೊರಟು. ನಾನು ಮದುವೆಯಾಗಿ 8 ವರ್ಷ ಆದ್ರೂ ಇಲ್ಲಿನ ಅಕೌಂಟನ್ನು ನಾನು ಓಪನ್ ಮಾಡಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಅಕೌಂಟ್ ಇರಲಿ ಇಲ್ಲಿಂದನೂ ಅಂದ್ಬಿಟ್ಟು ಮಾಡಿಸಿದ್ದೆ. ನನ್ನ ಕ್ಯಾಶುವಲ್ ಬ್ಯಾಂಕ್ ಅಕೌಂಟ್ ಇದೆ, ಬಟ್ ಅದು ಇರೋದು ನಂದು ಗುಬ್ಬಿ ತಾಲೂಕಿಂತು. ಸೊ ಅದಾದಮೇಲೆ ಇಲ್ಲೊಂದು ಇರಲಿ ಅಂತ ಮಾಡಿಸ್ತು. ಅಲ್ಲಿಂದ ಮನೆಗೆ ಬಂದು ಇನ್ನೇನು ಕೆಲಸನೂ ಮಾಡಲಿಲ್ಲ, ವೀಡಿಯೋಸ್ನೂ ಮಾಡಲಿಲ್ಲ. ಸ್ವಲ್ಪ ಫುಲ್ ಟಯರ್ಡಾಗಿ ಹೋಗಿದ್ದೆ. ಮಲಗಿ ಎದ್ಮೇಲೆ ಸಂಜೆ 4:30 ನೋಡ್ತಾ ಇದ್ದೀರಲ್ಲ ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂದರೆ
ಅಷ್ಟು ಗಾಳಿ ಬೀಸಿರೋ ಮಳೆ ಮಾತ್ರ ಒಂದು ಚೂರು ಬರಲಿಲ್ಲ. ನಾನಂತೂ ಬೇಗ ಆದಷ್ಟು ಕೆಲಸಗಳನ್ನು ಮುಗಿಸ್ಕೊಂಬಿಡೋಣ, ಮಳೆ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಸ ಗುಡಿಸಿ ಪಾತ್ರೆಗಳನ್ನೆಲ್ಲ ಬೇಗ ಅಂತ ತೊಳ್ಕೊಂಡ್ಬಂದು ಮುಗಿಸ್ಕೊಂಡ್ರೆ ಒಂದೇ ಒಂಚೂರು ಮಳೆ ಬರಲಿಲ್ಲ. ಬೇಜಾರಾಯಿತು. ಬಟ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ ಆಗಿತ್ತಲ್ಲ, ನಾನು ಕೆಲಸಗಳನ್ನು ಬೇಗ ಆದು ಅಂತ ಅಂದ್ಕೊಂಡೆ. ಇನ್ನು ಅದಾದಮೇಲೆ ನಾನು ಕಸ ಎಲ್ಲ ಗುಡಿಸಿದ್ನಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರು. ಅವರು ಸಂಜೆ ಪೂಜೆ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅವರು ಪೂಜೆ ಮಾಡೋದಕ್ಕೆ ಹೋದರು. ಅವ್ರು ಪೂಜೆ ಮಾಡ್ತಾಯಿದ್ದಿದ್ದು ಗ್ಯಾಪಲ್ಲೇ ನಾನು ಬಂದ್ಬಿಟ್ಟು ಇವತ್ತು ತುಂಬ ದಿನ ಆಗಿತ್ತು ಟೀ ಮಾಡ್ಕೊಂಡು ಕುಡ್ದು ಅಂದ್ಬಿಟ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಟೀಗೆ ನಾನು ಬಂದ್ಬಿಟ್ಟು ಟೀ ಪುಡಿ, ಒಂದು ಏಲಕ್ಕಿ, ಜೀರಿಗೆ ಎಲ್ಲದನ್ನು ಸಹ ಹಾಕಿ ಮಾಡಬೇಕು. ಆವಾಗ ಟೀ ತುಂಬ ಚೆನ್ನಾಗಿ ಇರುತ್ತೆ ಆ್ಯಂಡ್ ಸ್ವಲ್ಪ ಕೆಮ್ಮು ನೆಗಡಿ ಅವನ್ನು ಸಹ ಕಮ್ಮಿ ಆಗ್ತವೆ. ಸ್ವಲ್ಪ ಶುಂಠಿ ಹಾಕಿದ್ರೆ ಇನ್ನೂ ಸಹ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಟೀ ಮಾಡಿಕೊಂಡು ಅವ್ರಿಗೂ ಒಂದು ಲೋಟಕ್ಕೆ ಸೋಸಿ ನನಗೂ ಒಂದು ಲೋಟಕ್ಕೆ ಸೋಸ್ಕೊತಾ ಇದ್ದೀನಿ. ಟೀ ಕುಡ್ಕೊಂಡು ಡೈರಿ ಹತ್ರ ಹೋದೋ, ಡೈರಿ ಹತ್ರ ಇದ್ದಿದ್ದ ಕೆಲಸನೆಲ್ಲ ಮುಗಿಸ್ಕೊಂಬಂದು ಇನ್ನು ಅದಾದಮೇಲೆ ವೀಡಿಯೋಸ್ನ ನಾನು ಮಾಡೋದಕ್ಕೆ ಆಗಲಿಲ್ಲ. ಸೊ ಟಯರ್ಡ್ ಆಗಿತ್ತು. ನೈಟ್ ಊಟ ಮಾಡಿ ಮನಿಕೊಂಡೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಅಂತ ಅಂದಮೇಲೆ ನಮಗೆ ಏನೇ ಪೇಯ್ನ್ ಇರಲಿ, ಯಾವುದೇ ಥರ ಸಿಚುವೇಶನ್ಗಳಾಗಿರಲಿ, ಸೊ ನಮ್ಮ ಆ್ಯಸ್ ಯೂಶ್ವಲ್ ಕೆಲಸಗಳನ್ನೋದು ಸಹ ಸ್ಟಾರ್ಟ್ ಆಗಲೇಬೇಕು. ಅದಕ್ಕೋಸ್ಕರ ನಾನು ಇದ್ದು ನನ್ನ ಮಾರ್ನಿಂಗ್ ರೊಟೀನ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದೇಳ್ತಿದ್ದಾಗೇ ಈಚೆಗಡೆ ಎಲ್ಲ ಕಸ ಗುಡಿಸಿ ಮತ್ತು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇವತ್ತು ಬೇಗನೆ ಇದ್ದಿದ್ರು, ಏನಾರು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತ. ಅದಕ್ಕೆ ಅವರು ಎದ್ದು ಹೊರಗಡೆ ಹೋಗಿದ್ರು, ವಾಕ್ ಮಾಡ್ಕೊಂಡು ಬರ್ತೀನಿ ಒಂದು ರೌಂಡು ಅಂತ. ನಾನು ಅದೇ ಗ್ಯಾಪಲ್ಲಿ ಹಾಸಿಗೆಗಳನ್ನೆಲ್ಲ ಮಡಚಿ ಕ್ಲೀನಾಗಿ ಹಾಸಿಗೆ ಬೆಡ್ಶೀಟ್ನೆಲ್ಲ ಮಡಚಿ ಎತ್ತಿಡ್ತಾಯಿದ್ದೆ. ಇನ್ನು ಅದಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಹಿಂಡ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಬಿಸಿನೀರನ್ನ ಸಹ ಕುಡಿದ್ಬಿಟ್ಟು ಮತ್ತೆ 5 ನಿಮಿಷ ರಿಲ್ಯಾಕ್ಸ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಕೆಲಸಗಳು ಆ್ಯಂಡ್ ಸ್ನಾನ ಮಾಡೋದಕ್ಕೂ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಅದಾದಮೇಲೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ಬರ್ತಿದ್ದಾಗೇ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ನಾನು ಯೂಸ್ ಮಾಡುವಂಥ ಬಾಡಿ ಲೋಷನ್ ಬಂದು ಓಪಾಲ್ ಅಂತ. ಅದು ಲೋಕಲ್ ಶಾಪ್ಗಳಲ್ಲೂ ಸಹ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗ್ತವೆ ಆ್ಯಂಡ್ ಕಾಸ್ಮೆಟಿಕ್ ಅಂಗಡಿಗಳಲ್ಲೂ ಸಿಗ್ತವೆ. ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ತೀನಿ. ನಾನು ಬಂದು ಆಲ್ಮೋಸ್ಟ್ ಬಾಡಿ ಲೋಷನ್, ಮಾಯ್ಶ್ಚರೈಸಿಂಗ್ ಲೋಷನು, ನನ್ನ ಮಗಳಿಗೆ ಸೋಪು, ಕ್ರೀಮು, ಶಾಂಪು ಪ್ರತಿಯೊಂದನ್ನು ಸಹ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಮನೆಗೆ ನೀವು ನೋಡಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ಗೆ ಆ್ಯಂಡ್ ಪೆನೈಲ್ ಇವನ್ನೆಲ್ಲ ಆನ್ಲೈನಲ್ಲೇ ಶಾಪಿಂಗ್ ಮಾಡುವಂಥದ್ದು. ಇನ್ನು ನನ್ನ ಬೆಳಗಿನ ರೊಟೀನ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಿಂಡಿನೂ ಎಲ್ಲ ಮಾಡಿ ಇಟ್ಟುಬಿಟ್ಟು ಈಗ ಹೊರಟಿದ್ದೆ ನಾನು ಡೈರಿ ಕಡೆ. ಡೈರಿಗೆ ಹೋಗಿ ಡೈರಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಂದಾದ್ಮೇಲೆ ನಾನು ನಿನ್ನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದಿದ್ದು, ಬಟ್ ತೆಗಿಯೋದಕ್ಕೆ ಹಾಗೇ ಇರಲಿಲ್ಲ. ಸ್ವಲ್ಪ ಸುಸ್ತಾಗೋದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಇವಾಗ ಎಲ್ಲ ಬಟ್ಟೆಗಳನ್ನು ಒಂದೊಂದೇ ಏನಾದ್ರು ಸ್ಮೆಲ್ ಬಂದಿದ್ದಾವ ಏನು ಅಂತ ಚೆಕ್ ಮಾಡಿಕೊಂಡು ತೆಗಿತಾ ಇದ್ದೆ. ನಾವು ಕಂಫರ್ಟ್ನೆಲ್ಲ ಯೂಸ್ ಮಾಡೋದ್ರಿಂದ ಬಟ್ಟೆ ಎಲ್ಲ ಏನು ಸ್ಮೆಲ್ ಬಂದಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಡೋರ್ನು ಸಹ ಓಪನ್ ಮಾಡಿ ಬಿಟ್ಟಿರ್ತೀನಿ, ಗಾಳಿ ಆಡ್ತಾ ಇರುತ್ತಲ್ಲ, ಅದರಿಂದ ಬಟ್ಟೆಗಳೆಲ್ಲ ಏನೂ ಅಷ್ಟು ಸ್ಮೆಲ್ ಬಂದಿರೋದಿಲ್ಲ. ಬಟ್ ಎಲ್ಲ ಟೈಮಲ್ಲೂ ಹಾಗೆ ಬಿಟ್ಟಿರೋದಿಲ್ಲ, ಕೆಲವೊಂದು ಸತಿ ಆಗದಲ್ಲಿ ಇರೋ ಟೈಮ್ಗಳಲ್ಲಿ ಮಾತ್ರ ಆ ಥರ ಬಿಡಬೇಕಾಗುತ್ತೆ ಅಷ್ಟೇ. ಎಲ್ಲ ಟೈಮಲ್ಲೂ ಅದೇ ಥರ ಬಿಟ್ಟರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳಂತೂ ಹಾಳಾಗಿ ಹೋಗ್ತವೆ. ಅದಕ್ಕೋಸ್ಕರ ಇವತ್ತು ಮಾತ್ರ ಇಂಥ ಟೈಮ್ಗಳಲ್ಲಿ ಪರಿಸ್ಥಿತಿಗಳು ಒಂದೊಂದು ಆಗಿರ್ತಾವಲ್ಲ, ಅದಕ್ಕೋಸ್ಕರ ಇನ್ನು ಬಟ್ಟೆಗಳನ್ನೆಲ್ಲ ಈಚೆಗಡೆ ತೊಗೊಂಬಂದ್ಬಿಟ್ಟು ಒಂದೊಂದೇ ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಒಣಗಾಕ್ತಾಯಿದ್ದೆ. ಬಿಸಿಲು ಬೇರೆ ಇದ್ದಿದ್ದ ಕಾರಣದಿಂದ ಬೇಗ ಬಟ್ಟೆಗಳನ್ನು ಸಹ ಒಣಗುತ್ತವೆ ಅನ್ನೋ ಕಾರಣಕ್ಕೋಸ್ಕರ ವಾಷಿಂಗ್ ಮಿಷಿನಿಂದ ತೆಗಿತಿದ್ದಾಗೇ ತೊಗೊಂಡೋಗಿ ಎಲ್ಲ ಬಟ್ಟೆಗಳನ್ನು ಒಣಗಾಕ್ತಾಯಿದ್ದೆ. ಮಗಳು ಇಲ್ದಲೇ ಇರೋ ಕಾರಣದಿಂದ ಮಗಳು ಬಟ್ಟೆಗಳೇನು ಕಮ್ಮಿ ಎಲ್ಲ ಇಲ್ಲವೇ ಇಲ್ಲ, ಇದಾವಷ್ಟು ಬಟ್ಟೆಗಳನ್ನು ಸಹ ವಾಶ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ನಂದು ನಮ್ಮ ಯಜಮಾನ್ರದ್ದು ಮಾತ್ರ ಬಟ್ಟೆಗಳಿದ್ವಲ್ಲ, ಅದಕ್ಕೋಸ್ಕರ ಇವನ್ನ ಮುಗಿಸ್ಕೊಳ್ತಾ ಇರೋದು. ಇನ್ನು ಬೆಳಗ್ಗೆ ನಾನು ಡೈರಿ ಹತ್ರ ಹೋದ್ಮೇಲೆ ನಮ್ಮ ಯಜಮಾನ್ರಿನ ಮನೆಯಲ್ಲೇ ಇರಲ್ಲ, ಅವಾಗ ಒಂದು ಆಂಟಿ ಬಂದ್ಬಿಟ್ಟು ಒಂದು ಸೀರೆನ ಮತ್ತು ಅದ್ರ ಜೊತೆಗೆ ಬ್ಲೌಸ್ನ ಸಹ ಕೊಟ್ಟೋಗಿದ್ದಾರೆ. ಬಟ್ ಆದರೆ ಅವರು ಅಳತೆ ಬ್ಲೌಸನ್ನೇ ಕೊಟ್ಟಿರಲಿಲ್ಲ, ಇದು ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದಾರಂತೆ. ಸೊ ಇನ್ನು ಅಳತೆ ಬ್ಲೌಸ್ ಕೊಟ್ಟಿರಲಿಲ್ಲ, ನಾಳೆ ಯಾವಾಗಾದರೂ ತಂದು ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರಂತೆ. ಸೊ ಅದಕ್ಕೋಸ್ಕರ ಸ್ಯಾರಿ ಯಾವ ಥರ ಇದೆ, ಬ್ಲೌಸ್ ರನ್ನಿಂಗ್ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಬಟ್ ಆದರೆ ಅವರು ಬ್ಲೌಸ್ ಪೀಸನ್ನು ಸಪ್ರೇಟ್ ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ. ಅದಿನ್ನು ಯಾರು ಕೊಟ್ಟಿದ್ದಾರೆ ಅಂತಲೂ ಸಹ ಗೊತ್ತಿಲ್ಲ, ಅವರು ಅಳತೆ ಬ್ಲೌಸ್ ಕೊಡೋಕೆ ಬಂದಾಗಲೇ ನನಗೂ ಗೊತ್ತಾಗೋದು. ಹಾಯ್ ಎವ್ರಿವನ್, ಹೇಗಿದ್ದೀರಾ?
ನಾನು ತುಂಬ ದಿನ ಆದಮೇಲೆ ಕ್ಯಾಮ್ರಾದಲ್ಲಿ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಅಯ್ಯೋ, ಡೈಲಿ ಮಾತಾಡಬೇಕು ಅನ್ನೋ ಆಸೆನೂ ಸಹ ಇದೆ. ನೋಡೋಣ. ಏನು ಗೊತ್ತಾ ಇವತ್ತಿನ ಟಾಪಿಕ್ ಬಂದು, ನೋಡಿ ಇದನ್ನು ನಾನು ನನ್ನ ಲಾಸ್ಟ್ ಟೈಮಲ್ಲಿ ನಾನು ತೊಗೊಂಡಿದ್ದು. ನಾನು ನನ್ನ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡುವಂಥದ್ದು ಬಂದು ಏರಿಯಲ್ ಲಿಕ್ವಿಡು. ಇದು ಅರೌಂಡ್ ಒಂದು 4 kg ಪ್ಯಾಕ್, ಇದು 4 ಲೀಟರ್ಸ್. ಸೊ ಇದು ಅವಾಗ ರೇಟ್ ಬಂದು 749 ಕಾಣಿಸ್ತಾ ಇದೆಯಾ ನಿಮಗೆ? 749 ಇದೆ. ನಾವು ಅಂಗಡಿಯಲ್ಲಿ ತೊಗೊಂಡ್ರೆ 1 ಲೀಟರ್ಗೆ ಒಂದು 200ವರೆಗೂ ಚಾರ್ಜಸ್ ಆಗುತ್ತೆ. ಆ್ಯಂಡ್ ಇವಾಗ ಅಷ್ಟೇ ಮತ್ತೆ ಅದು ಖಾಲಿ ಆದಮೇಲೆ ನೀವು ನೋಡ್ತಾ ಇರ್ಬೋದು ಹೊಸದು ಒಂದು ತರಿಸಿದ್ದೀನಿ. ಸೊ ಅಂಗಡಿಗಿಂತ ನಾವು ಆನ್ಲೈನ್ ಶಾಪಿಂಗ್ಗಳನ್ನು ಕೆಲವೊಂದು ಟೈಮು ಮಾಡೋದು ತುಂಬ ಬೆಟರ್. ಬಿಕಾಸ್ ಅಂಗಡಿಗಳಲ್ಲಿ MRP ಏನಿದೆ ಅದೇ ರೇಟಿಗೆ ಅವರು ಸೇಲ್ ಮಾಡುವಂಥದ್ದು. ಸೊ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಿಕಾಸ್ ಅಂಗಡಿಲವರು ನಾವು ಇದೇ ಏನೋ ಬ್ರ್ಯಾಂಡನ್ನು ತೊಗೊಳೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಇವಾಗ ಇದರಲ್ಲಿ ರೇಟ್ ಬಂದು 765 ಆಗಿದೆ MRP. ಬಟ್ ಆದರೆ ನೀವು ಆನ್ಲೈನಲ್ಲಿ ಶಾಪ್ ಮಾಡೋದ್ರಿಂದ ಒಂದು 150-200 ರುಪೀಸ್ ನಿಮಗೆ ಡಿಸ್ಕೌಂಟ್ ಅನ್ನೋದು ಇರುತ್ತೆ. ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿ. ನೋಡಿದ್ರಲ್ಲ, ಆ ಇನ್ಫಾರ್ಮೇಷನ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಸಹ ಆದಷ್ಟು ಐಟಮ್ಸ್ಗಳನ್ನು ಕಡಿಮೆ ಬೆಲೆಗೆ ಸಿಗೋವಂಥವನ್ನ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಬೆಸ್ಟ್ ಅಂತಲೂ ಅನಿಸುತ್ತೆ. ಆ್ಯಂಡ್ ಅದರಲ್ಲೂ ಎಕ್ಸ್ಪೈರಿ ಡೇಟ್ ಅನ್ನೋದು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನೋದು ಸಹ ಇದ್ದೇ ಇರುತ್ತೆ. ಇನ್ನು ಅದನ್ನೆಲ್ಲ ಎತ್ತಿಟ್ಟಾದಮೇಲೆ ಇನ್ನು ನಾನು ಹಾಕಿರುವಂಥ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು. ಸೊ ಅದಕ್ಕೆ ನೋಡಿಕೊಂಡು ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮನೆ ಮುಂದೆ ಬಂದುಬಿಟ್ಟು ನಾನು ಸಾವಂತಿಗೆ ಹೂವಿನ ಗಿಡಗಳನ್ನು ಹಾಕೊಂಡಿದ್ದೀನಿ. ಅದೇ 2-3 ಮೆಣಸಿನ ಗಿಡಗಳು, ಇನ್ನು ಅಲೋವೆರಾ, ಎಣ್ಣೆ ಡಬ್ಬನ ಕಟ್ ಮಾಡಿಬಿಟ್ಟು ಅದರಲ್ಲಿ ಶಂಖಪುಷ್ಪ ಹೂವಿನ ಬೀಜಗಳನ್ನು ಸಹ ಹಾಕಿದ್ದೀನಿ. ಅದನ್ನು ಸಹ ಬೆಳೆಸೋಣ ಅನ್ನೋ ಕಾರಣಕ್ಕೋಸ್ಕರ ಈಗ ಕ್ಲೀನಾಗಿ ಫೋನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ಬಕೆಟಲ್ಲಿ ತೊಗೊಂಬಂದ್ಬಿಟ್ಟು ಎಲ್ಲ ಗಿಡಗಳಿಗೂ ಒಂದು 2 ಜಗ್ಗು 3 ಜಗ್ಗು ನೀರನ್ನು ಹಾಕ್ತಾಯಿದ್ದೀನಿ. ಬಿಸಿಲಿರೋ ಕಾರಣದಿಂದ ನೀರನ್ನು ನಾವು ಹೂವಿನ ಗಿಡಗಳಿಗೆ ಆಗ್ಬೋದು ಎಲ್ಲ ಗಿಡಗಳಿಗೂ ಚೆನ್ನಾಗಿ ನೀರು ಕೊಡಲೇಬೇಕು. ಇನ್ನು ಆದಮೇಲೆ ಪುದೀನನ್ನು ಸ್ವಲ್ಪ ಬಾಡ್ಕೊಂಡಂಗೆ ಆಗ್ತೈತೆ. ಅದ್ರ ಸುತ್ತ ಕಳೆನೂ ಸಹ ಜಾಸ್ತಿ ಆಗಿದೆ. ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕಳೆಗಳನ್ನು, ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಕಟ್ ಮಾಡಿ ನಾವು ಕಿತ್ತಿ ಎಸೆಯೋದ್ರಿಂದ ಪುದೀನ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಡೈಲಿ ಯೂಸ್ಗಂತೂ ಮನೆಗಳಿಗೆ ನಮಗೆ ತೊಂದರೆ ಇಲ್ದಂಗೆ ನಾವು ಪುದೀನನ್ನೆಲ್ಲ ಯೂಸ್ ಮಾಡ್ಬೋದು. ಇನ್ನು ಹಾಗೆ ನೀವು ಮುಂದೆಗಡೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ನಾವಲ್ಲಿ ಒಂದು ಕಬ್ಬಿನ ಗಿಡನೂ ಸಹ ಹಾಕಿದ್ದೀವಿ. ಇನ್ನು ಅದ್ರ ಪಕ್ಕದಲ್ಲಿ ಒಂದು ಬಾಳೆ ಗಿಡ ಹಾಕಿದ್ದೀವಿ. ಮನೆ ಮುಂದೆ 2 ತೆಂಗಿನ ಗಿಡಗಳನ್ನು ಸಹ ಇದ್ದಾವೆ. ಅದ್ರ ಪಕ್ಕದಲ್ಲಿ ಅಡಿಕೆ ಪ್ಯಾಕೆಟ್ಗಳನ್ನು ಸಹ ಇಟ್ಟಿದ್ದೀವಿ. ಇನ್ನು ಪ್ಯಾಕೆಟ್ ಮಾಡೋ ಅಂಥ ಕೆಲಸಗಳಿದ್ದಾವೆ. ಅದನ್ನು ಸಹ ನಾನು ಮಾಡುವಾಗ ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ. ಇನ್ನು ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ. ಈಗ ಸಂಜೆಯಿಂದ ಬಂದ್ಬಿಟ್ಟು ನೆನ್ನೆ ತಲೆಗೆ ಸ್ನಾನ ಮಾಡಿದ್ನಲ್ಲ, ಇನ್ನು ತಲೆಗೆ ಎಣ್ಣೆ ಇನ್ನೂ ಹಚ್ಚಿರಲಿಲ್ಲ. ಅದಕ್ಕೋಸ್ಕರ ಈಗ ಕುತ್ಕೊಂಡು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಸಹ ನಾನು ಒಂದು ಬೌಲಲ್ಲಿ ಹಾಕಿ ಅದನ್ನು ಗ್ಯಾಸ್ ಮೇಲಿಟ್ಟು ಒಂದು 5 ನಿಮಿಷ ಕಮ್ಮಿ ಉರಿಯಲ್ಲಿ ಬಿಸಿ ಮಾಡಿ, ಆ ಬಿಸಿ ಎಲ್ಲ ಪೂರ್ತಿ ತಣ್ಣಗಾದ ನಂತರ ನಾನು ಪೂರ್ತಿ ಕೂದಲಿಗೆ ಆ್ಯಂಡ್ ನೆತ್ತಿಗೆ ಬುಡದ ಸಮೇತನೂ ಸಹ ಹಚ್ಚಿ ಒಂದು 5 ನಿಮಿಷ ಮಸಾಜ್ ಥರ ಮಾಡಿಕೊಂಡು ಆಮೇಲೆ ತಲೆ ಬಾಚ್ಕೊಳ್ಳೋ ಅಂಥದ್ದು. ಈಗ ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ಒಂದೊಂದು ಸೈಡನ್ನು ಸಹ ಬಿಡ್ದಲೆ ಬಗೆ ಮಾಡಿ ಯಾರನ್ನು ಹಾಕೋರಿದ್ರೆ ಹಾಕಿಸ್ಕೊಬೋದು. ಕ್ಲೀನಾಗಿ ಬಗೆ ಮಾಡಿ ಗ್ಯಾಪ್ಗಳನ್ನು ತೆಗೆದು ಅವರು ಅಪ್ಲೈ ಮಾಡೋದ್ರಿಂದ ಎಲ್ಲ ರೂಟ್ಗೆ ಮತ್ತು ಸ್ಟೆಮ್ಗಳಿಗೆಲ್ಲ ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ಮಾಡ್ಕೊಬೋದು. ಇಲ್ಲ ನಮಗೆ ನಾವೇ ಹೆಚ್ಕೊತಾ ಇದ್ದೀವಿ ಅಂದರೆ ಕ್ಯಾಶುಯಲಾಗಿ ನೆತ್ತಿಯಿಂದ ಬುಡದವರೆಗೂ ಸಹ ನೀವು ಬುಡದಿಂದ ತುದಿಯವರೆಗೂ ಸಹ ಎಣ್ಣೆಯನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕು. ವಾರದಲ್ಲಿ 2-3 ಸತಿ ತಲೆಗೆ ಎಣ್ಣೆ ಹಚ್ಚೋದಂತೂ ಮ್ಯಾಂಡೇಟ್ರಿ ಆಗಿರಬೇಕು. ಆವಾಗ ಕೂದಲು ಸಹ ಚೆನ್ನಾಗಿರುತ್ತೆ, ಬೇಗ ಗ್ರೇ ಏರ್ಸ್ಗಳನ್ನು ಸಹ ಆಗೋದಿಲ್ಲ. ಇನ್ನು ಅದಾದಮೇಲೆ ಮುಖ ಎಲ್ಲ ತೊಳ್ಕೊಂಬಂದು ತಲೆ ಬಾಚಿಕೊಂಡು ತಲೆಗೆ ಕ್ಲಿಪ್ ಹಾಕ್ಕೊಂಡು ಇನ್ನು ಬೆಳಗ್ಗೆ ಒಗೆದು ಒಣಗಾಕಿದ್ದಂಥ ಬಟ್ಟೆಗಳನ್ನೆಲ್ಲ ಆವಾಗಲೇ ತೊಗೊಂಬಂದು ಒಳಗಡೆ ಎತ್ತಿಟ್ಟಿದ್ದೆ. ಈಗ ಅದನ್ನೆಲ್ಲ ಕೂತ್ಕೊಂಡು ಕ್ಲೀನಾಗಿ ಒಂದೊಂದೇ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನನ್ನ ಬಟ್ಟೆಗಳನ್ನೇ ಸಪ್ರೇಟಾಗಿ ಫೋಲ್ಡ್ ಮಾಡಿಕೊಂಡು ಎತ್ತಿಡ್ತೀನಿ. ಇನ್ನು ನಮ್ಮ ಯಜಮಾನ್ರು ಬಟ್ಟೆಗಳನ್ನು, ಪ್ರತಿಯೊಂದು ಬಟ್ಟೆಗಳು ಎಲ್ಲರ ಮನೆಯಲ್ಲೂ ಕ್ಯಾಶುಯಲಾಗಿ ಹಾಗೆ ಮಾಡೋದು. ಡೈಲಿ ವೇರ್ ಬಟ್ಟೆಗಳನ್ನೇ ಒಂಥರ ಎಲ್ಲನ ಹೋಗಿ ಬರೋದಕ್ಕೆ ಯೂಸ್ ಮಾಡುವಂಥ ಬಟ್ಟೆಗಳು ಒಂದು ಕಡೆ, ಪಾರ್ಟಿ ವೇರ್ ಬಟ್ಟೆಗಳು ಅದೇ ಥರ ನಾನು ಅಷ್ಟೇ ಎಲ್ಲ
ಪಾರ್ಟ್ ವೇರ್ಗಳನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಕೆಲವೊಂದು ಬಟ್ಟೆಗಳನ್ನ ಕೆಲವೊಂದು ಜಾಗಗಳಿಗೆ ಟೈಮ್ಗಳಲ್ಲಿ ನಾವು ಮಡಚಿ ಎತ್ತಿಡೋದ್ರಿಂದ ನಮಗೂ ತೊಗೊಳೋವಂಥ ಟೈಮ್ಗಳಲ್ಲಿ ಟೈಮ್ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಫಾಲೋ ಮಾಡ್ಕೊಳ್ಳೋದು. ಈಗ ಫೋನ್ಪೇ ಗೂಗಲ್ ಪೇ ಅನ್ನೋ ಕಾಲಗಳು ಬಂದಿರೋದ್ರಿಂದ ನಮ್ಮ ಗಂಡಸರು ಜೋಬ್ಗಳಲ್ಲಂತೂ ನಮಗೆ ಬಟ್ಟೆ ಒಗೆಯೋ ಟೈಮಲ್ಲಿ ಎಷ್ಟೇ ಚೆಕ್ ಮಾಡಿದ್ರೂ ಒಂದೇ ಒಂದು ರೂಪಾಯಿಯೂ ಸಹ ದುಡ್ಡಿರೋದಿಲ್ಲ. ಎಲ್ಲೋ ತುಂಬ ರೇರಾಗಿ ಅವರೆಲ್ಲನ ಹೋದಾಗ ಕ್ಯಾಶ್ಗಳನ್ನು ಕ್ಯಾರಿ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಎಲ್ಲೋ ಮಿಸ್ಸಾಗಿ 20-30 ಸಿಗೋ ಅಂಥದ್ದೇ ಇವಾಗ ರೇರ್ ಆಗೋಗಿದೆ. ಮುಂಚೆ ಅಂತೂ ಕೆಲವೊಬ್ರು, ನನಗೂ ಅಷ್ಟೇ, ನಮ್ಮ ಅಪ್ಪನ ಬಟ್ಟೆಗಳನ್ನು ನಾವು ಕೈಯಲ್ಲಿ ಒಗೆಯೋ ಟೈಮಲ್ಲಿ 50 ರೂಪಾಯಿ 100 ರೂಪಾಯಿ ಎಲ್ಲ ಸಿಕ್ಕಿದಾಗ ತುಂಬ ಖುಷಿಯಾಗೋದು. ಬಟ್ ನಮ್ಮ ಯಜಮಾನ್ರು ಬಟ್ಟೆಲಂತೂ ನನಗೆ ಏನು 1 ಸತಿನೋ 2 ಸತಿನೋ ಸಿಕ್ಕಿರ್ಬೋದು ಇಷ್ಟು ವರ್ಷದಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಇವಾಗ ಡಿಜಿಟಲ್ ಕಾಲಗಳಾಗಿರೋದ್ರಿಂದ ಹೀಗೆ ಇರೋದು ಪರಿಸ್ಥಿತಿ. ಇನ್ನು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟಾದಮೇಲೆ ಏನು ಮೊಸರೆ ಎಲ್ಲ ಇತ್ತು, ಆ ಮೊಸರನ್ನೆಲ್ಲ ತೊಗೊಂಡು ನಾನು ನಮ್ಮ ದನಗಳಿಗೆ ಕೊಡೋಣ ಅಂತ ಹೊರಟಿದ್ದೆ. ಇದಾಗಿತ್ತು ಇವತ್ತಿನ ದಿನದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.